ಪೊಲೀಸ್ ಅಪ್ಪನ ಜೊತೆ ರೀಲ್ಸ್ ರಾಣಿ ಮೋನಿಕಾ ಪರಾರಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸ್ ಅಪ್ಪನ ಜೊತೆ ಮೋನಿಕಾ ಪರಾರಿ ಪ್ರಕರಣದ ವಿಚಾರ ಚಿನ್ನಾಭರಣ ಹಣ ತೆಗೆದುಕೊಂಡು ಹೋಗಿಲ್ಲ ಅಂತ ರೀಲ್ಸ್ ರಾಣಿ ನಾಟಕವಾಡಿತು. ಇದೀಗ ರೀಲ್ಸ್ ರಾಣಿ ಮೋನಿಕಾಳ ಕಳ್ಳಾಟ ಬಟಾಬೈಲಾಗಿದೆ. ಮನೆ ಬಿಟ್ಟು ಹೋಗುವಾಗ ಬಟ್ಟೆ ಒಡವೆಯನ್ನ ತುಂಬಿಕೊಂಡು ಹೋಗಲಾಗಿದೆ. 2 ದೊಡ್ಡ ಬ್ಯಾಗ್ಗಳಲ್ಲಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗಿರೋದು ಸಿಸಿಟಿವಿಯಲ್ಲಿ ದಾಖಲಾಗಿರುವಂತಹ ದೃಶ್ಯ ಮೋನಿಕಾಳ ಕಳ್ಳಾಟವನ್ನ ಬಯಲಿಗೆಳಿತಾ ಇದೆ. ಪೊಲೀಸ್ ಅಪ್ಪನ ಜೊತೆಗೆ ಪರಾರಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಕಳುವು ಆಗಿಲ್ಲ ಅನ್ನುವಂತಹ ನಾಟಕವನ್ನ ಆಡಲಾಗಿತ್ತು. ಆದರೆ ಮನೆಗೆ ಆಕೆ ಬಂದ ನಂತರದಲ್ಲಿ 2 ದೊಡ್ಡ ಬ್ಯಾಗ್ಗಳಲ್ಲಿ ಬಟ್ಟೆ ಒಡವೆ ಹಣ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿದ್ದು ಎಲ್ಲವೂ ಕ್ಲಿಯರ್ ಕಟ್ ಆಗಿ ವಿಜುವಲ್ಸ್ ಅಲ್ಲಿ ಸಿಸಿ ಕ್ಯಾಮ್ರಾದಲ್ಲಿ ದಾಖಲಾಗಿದೆ. ಇದರ ಆಧಾರದ ಮೇಲೆ ಆಕೆ ಎಸ್ಕೇಪ್ಗೂ ಮುನ್ನ ಮನೆಯಲ್ಲಿ ದೋಚ್ಕೊಂಡು ಹೋಗಿದ್ದು ಸ್ಪಷ್ಟ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಪೊಲೀಸ್ ಅಪ್ಪನ ಜೊತೆಗೆ ಆಕೆ ಪರಾರಿಯಾಗಿದ್ದಂತಹ ಪ್ರಕರಣ. ಈ ಸಂದರ್ಭದಲ್ಲಿ ಆಕೆಯ ಜೊತೆಗೆ ಇದ್ದವರು ಕೂಡ ದೃಶ್ಯದಲ್ಲಿ ಸೆರೆಯಾಗಿರುವುದನ್ನು ಗಮನಿಸಬಹುದು. ಇಬ್ಬರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಮನೆಯಲ್ಲಿ ಬ್ಯಾಗ್ ಎಲ್ಲಿರುತ್ತೆ ಏನು ಎಲ್ಲವೂ ಕೂಡ ಆಕೆ ಚೆನ್ನಾಗೇ ಗೊತ್ತು. ಆ ಕಾರಣಕ್ಕೆಲ್ಲವನ್ನು ಕೂಡ ನೀಟಾಗಿ ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಇದು ಆಗಸ್ಟ್ 31ರ ಮಧ್ಯಾಹ್ನ ಮನೆಗೆ ಎಂಟ್ರಿ ಕೊಟ್ಟಂತಹ ಮತ್ತು ಎಂಟ್ರಿ ಪಡೆದ ನಂತರ ಮನೆಯಲ್ಲಿದ್ದಂತಹ ವಸ್ತುಗಳನ್ನು 2 ಬ್ಯಾಗ್ನಲ್ಲಿ ತುಂಬಿಕೊಂಡು ಎಸ್ಕೇಪ್ ಆದಂತಹ ದೃಶ್ಯ. ಸಿಸಿಟಿವಿಯಲ್ಲಿ ಮೋನಿಕಾಳ ಕೈಚಳಕ ಗೊತ್ತಾಗಿದೆ. ಆಗಸ್ಟ್ 31ರ ಮಧ್ಯಾಹ್ನ ಮೋನಿಕಾ ಮನೆಗೆ ಬರ್ತಾಳೆ. ಮನೆಯಲ್ಲಿದ್ದ ತನ್ನ ವಸ್ತುಗಳನ್ನ ತುಂಬಿಕೊಂಡು ಪರಾರಿಯಾಗ್ತಾಳೆ. ಅರ್ಧ ಗಂಟೆಯಲ್ಲಿ ಸಿಕ್ಕ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಎಸ್ಕೇಪ್ ಆಗಿರುವಂತಹ ಮೋನಿಕಾ ಪರಾರಿಯಾಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆಕೆಗೆ ಏನೇ ಹೇಳಿದ್ರು ಕೂಡ ಮನೆಗೆ ಬಂದದ್ದು ಮನೆಯಲ್ಲಿದ್ದದ್ದನ್ನ ಕೊಂಡೊಯ್ದಿದ್ದು ಎಲ್ಲವೂ ಕೂಡ ಸಿಸಿಟಿವಿಯಲ್ಲಿ ದಾಖಲಾಗಿರೋದ್ರಿಂದ ಇನ್ನೂ ಕೂಡ ಇದರ ವಿಷಯದಲ್ಲಿ ನಾಟಕ ಆಡಲಿಕ್ಕೆ ಅವಕಾಶ ಇಲ್ಲ. ಆಕೆಯ ಬಟ್ಟೆಗಳನ್ನ ಆಕೆ ತೆಗೆದುಕೊಂಡು ಹೋಗಿದ್ದಾಳೆ ಅಂತ ಹೇಳಬಹುದು. ಆದರೆ ಈಗಾಗಲೇ ಅವರ ಮನೆಯವರು ಹೇಳ್ತಾ ಇದ್ದಾರೆ ಮನೆಯಲ್ಲಿದ್ದಂಥ ಹಣ ಇಲ್ಲ ಚಿನ್ನಾಭರಣ ಇಲ್ಲ ಅಂತ. ಅದಕ್ಕೆ ಈಗ ಅವಳು ಕ್ಲಾರಿಟಿ ಕೊಡಬೇಕಾಗತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮೂರ್ತಿಯಿಂದ. ಮೂರ್ತಿ, ಈ ಕಳ್ಳತನದ ಪ್ರಕರಣ ಏನಿದೆ ಆಕೆ ಆಡಿದಂತಹ ಮಾತಿಗೂ ಈ ದೃಶ್ಯ ಹೇಳ್ತಾ ಇರುವಂತಹ ಸತ್ಯಾಂಶಕ್ಕೂ ಅಜಗಜಾಂತರ ವ್ಯತ್ಯಾಸ ಕಾಣಿಸ್ತಾ ಇದೆ. ಈಗ ಕೇಸ್ ದಾಖಲಾಗಿದೆಯಾ? ದಿವ್ಯಾ, ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಜೊತೆ ಮೋನಿಕಾ ಈಕೆ ಪರಾರಿಯಾದಂತಹ ಘಟನೆ ನಡೆದಿತ್ತು. ಅದಾದ ಬಳಿಕ ಚಂದ್ರಲೇಔಟ್ ಪೊಲೀಸ್ ಠಾಣೆಗೆ ದೂರನ್ನ ಸಹ ಪತಿ ಕೊಟ್ಟಿದ್ರು. ಅದಾದ ಬಳಿಕ ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಆಯ್ತು ಆಕೆ ಮಾಧ್ಯಮಗಳ ಮುಂದೆ ಬಂದಿದ್ರು. ಮತ್ತೆ ಪೊಲೀಸ್ ಠಾಣೆಗೆ ಇಬ್ಬರು ಕೂಡ ಆಗಮಿಸಿದ್ರು. ನಾವು ಇಷ್ಟಪಟ್ಟು ಹೋಗಿದ್ದೇವೆ, ಮತ್ತೆ ನನ್ನ ಗಂಡ ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ, ಮತ್ತೆ ಮನೆಯಿಂದ ನಾನು ಯಾವುದೇ ಚಿನ್ನಾಭರಣವನ್ನ ತೆಗೆದುಕೊಂಡು ಹೋಗಿಲ್ಲ, ಇದೆಲ್ಲವೂ ಸುಳ್ಳು ಅನ್ನೋ ಮಟ್ಟಿಗೆ ಆಕೆ ಆರೋಪವನ್ನ ಮಾಡುವ ಕೆಲಸವನ್ನ ಕೂಡ ಮಾಡಿದ್ರು. ಇದೀಗ ಅದರ ಸಂಬಂಧ ಒಂದಷ್ಟು ಸಿಸಿಟಿವಿಗಳು ಬಿಡುಗಡೆಯಾಗಿದ್ದಾವೆ. 31ನೇ ತಾರೀಕು 8ನೇ ತಿಂಗಳು ಮಧ್ಯಾಹ್ನ ಮನೆಗೆ ಮೋನಿಕಾ ಎಂಟ್ರಿ ಕೊಟ್ಟಿದ್ದಾರೆ. ಆ ಬಳಿಕ ಒಂದು ಅರ್ಧ ಗಂಟೆಯಲ್ಲಿ ಮನೆಯಲ್ಲಿದ್ದಂತಹ ಚಿನ್ನಾಭರಣ ಇರ್ಬೋದು ಮತ್ತೆ ಈಕೆಯ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ತುರಾತುರಿಯಲ್ಲಿ ಹೋಗಿರುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಾವೆ. ಹೀಗಾಗಿ ಬಹುತೇಕ ಇದೀಗ ಈ ಹಿಂದೆ ಗಂಡ ಆರೋಪವನ್ನ ಮಾಡದಂತೆ ಮನೆಯಿಂದ ಎಲ್ಲ ಚಿನ್ನಾಭರಣವನ್ನ ತೆಗೆದುಕೊಂಡು ಹೋಗಿದ್ದಾಳೆ ಅನ್ನೋದಕ್ಕೆ ಒಂದಷ್ಟು ಪುರಾವೆಗಳು ಇದೀಗ ಸಿಕ್ಕಂತಾಗಿದೆ. ಸದ್ಯ ಈ ಸಂಬಂಧ ಪೊಲೀಸರು ಮತ್ತೆ ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.